In the last video we had discussed we were discussing 15 group. Other ಒಳಗೆ 15 group ಒಳಗೆ reaction of 15 group elements with hydrogen ಅಂದ್ರೆ they form hydrides like ammonia, phosphine, ಆಮೇಲೆ arsine, stibine, bismuthine ಹಿಂಗೆ NH3, PH3, ASH3, SbH3, BiH3 ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅದರ ಪ್ರಾಪರ್ಟೀಸ್ of hydrides ಡಿಸ್ಕಸ್ ಮಾಡಿದ್ವಿ. ಥರ್ಮಲ್ ಸ್ಟೆಬಿಲಿಟಿ, ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ಸ್, ಸಾಲ್ಯುಬಿಲಿಟಿ, ರೆಡ್ಯೂಸಿಂಗ್ ಕ್ಯಾರೆಕ್ಟರ್, ಬೇಸಿಕ್ ಕ್ಯಾರೆಕ್ಟರ್, ಸ್ಟ್ರಕ್ಚರ್ ಆಫ್ ಹೈಡ್ರೈಡ್ಸ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಪೇಜ್ ನಂಬರ್ 37 6A ಹೌದಲ್ರಿ. ಓಕೆ, ಇವತ್ತು ಈ 15 ಗ್ರೂಪ್ ಎಲಿಮೆಂಟ್ಸು ಆಕ್ಸಿಜನ್ ಜೋಡಿ ಹೆಂಗೆ ರಿಯಾಕ್ಟ್ ಆಗ್ತಾವೆ ನೆಕ್ಸ್ಟ್ ಅದ ಪೇಜ್ ನಂಬರ್ 37 ಒಳಗೆ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್ ಅಂದ್ರೆ ಈ 15 ಗ್ರೂಪ್ ಎಲಿಮೆಂಟ್ಸ್ ಯಾವ್ಯಾವ 15 ಗ್ರೂಪ್ ಎಲಿಮೆಂಟ್ಸ್ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್ ಇವು ಎಲ್ಲ ಆಕ್ಸಿಜನ್ ಜೋಡಿ ಹೆಂಗೆ ರಿಯಾಕ್ಟ್ ಆಗ್ತಾವೆ. ನೈಟ್ರೋಜನ್ನು ಆಕ್ಸಿಜನ್ ಜೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ, ಫಾಸ್ಫರಸ್ ಆಕ್ಸಿಜನ್ ಜೋಡಿ ಹೆಂಗೆ ರಿಯಾಕ್ಟ್, ಆರ್ಸೆನಿಕ್ ಹಿಂಗೆ ಇವೆಲ್ಲ ಹೆಂಗೆ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗ್ತಾವೆ. NO ಆಗುತ್ತೋ, NNO2 ಆಗುತ್ತೋ, PO ಆಗುತ್ತೋ, NP2O5 ಆಗುತ್ತೋ ಹಿಂಗೆ. ದಿಸ್ we will be discussing in this topic. ಸೊ ಒಂದಿಷ್ಟು ಫ್ಯಾಕ್ಟ್ಸ್ ಬರ್ತಾವೆ, ವಿ ಹ್ಯಾವ್ ಟು ಸೇ ಓಕೆ ಅನ್ಬೇಕು. ಅದಕ್ಕೆ ಒಂದಿಷ್ಟು ಅದಕ್ಕೆ ರೀಸನ್ ಇರ್ತಾವೆ. ಸೊ ವಿಲ್ go ahead, I'll read and explain. So you have to refer 6A page number 37 reactivity towards oxygen. So I'll start. Nitrogen forms a number of oxides with oxidation states from +1 to +5. ಅಂದರೆ ನೈಟ್ರೋಜನ್ ಆಕ್ಸಿಜನ್ ಜೋಡಿ ರಿಯಾಕ್ಟ್ ಆಗೋ ಮುಂದೆ +1 ಇಂದ +5 ತನೂ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಅಂದರೆ NO2, N2O5 ಹಿಂಗೆ ಬೇರೆ ಬೇರೆ ತೋರಿಸೋ ಮುಂದೆ ನೈಟ್ರೋಜನ್ +1, +2, +3, +4, +5 ಯಾವುದರ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ಬೋದು +1 ಇಂದ +5 on account of its tendency to form p-pi multiple bonds with oxygen. p-pi multiple bonds with oxygen. ಫಸ್ಟ್ ಆಫ್ ಆಲ್ p-pi ಅಂದರೆ ಏನು ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳೀನಿ. ಲಾಸ್ಟ್ ವಿಡಿಯೋನೋ ಅದ್ರ ಹಿಂದಿನ ವಿಡಿಯೋನೋ ಗೊತ್ತಿಲ್ಲ, ಬಟ್ ಈ ಪಿ ಬ್ಲಾಕ್ ಒಳಗೆ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಹೇಳಿನ ಇದ್ರದ್ದು p ಆರ್ಬಿಟಲ್ ಅದ್ರದ್ದು p ಆರ್ಬಿಟಲ್ ಸೈಡ್ ವೈಸ್ ಓವರ್ಲ್ಯಾಪ್ ಆದ್ರೆ p-pi ಅಂತ ನಾವು ಕರಿತೀವಿ. ಸೊ ನೈಟ್ರೋಜನ್ ಆಕ್ಸಿಜನ್ ಆಲ್ಮೋಸ್ಟ್ ಸೇಮ್ ಸೈಜ್ ಯಾಕಂದ್ರೆ ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಬಾಜು ಅದಾವೆ ಅಂದ್ರೆ ಆಲ್ಮೋಸ್ಟ್ ಸೈಜ್ ಸೇಮ್ ಇರುತ್ತೆ. ಸೈಜ್ ಸೇಮ್ ಅಂದರೆ ಆರ್ಬಿಟಲ್ ಸೈಜು ಸೇಮ್ ಇರುತ್ತೆ. ಸೊ ಆರ್ಬಿಟಲ್ ಸೈಜು ಆಲ್ಮೋಸ್ಟ್ ಸೇಮ್ ಅಂದರೆ ಕರೆಕ್ಟಾಗಿ ಹೆಡ್ ಆನ್ ಓವರ್ಲ್ಯಾಪರ್ ಮಾಡಿರಿ, ಸೈಡ್ ವಾಸ್ ಓವರ್ಲ್ಯಾಪರ್ ಮಾಡಿರಿ, ಸಿಗ್ಮಾ ಬೌಂಡ್ರ್ ಮಾಡಿರಿ, ಪೈ ಬೌಂಡ್ರ್ ಮಾಡಿರಿ, ಕರೆಕ್ಟ್ ಓವರ್ಲ್ಯಾಪ್ ಆಗುತ್ತೆ. ಸೊ p-pi ಸೈಡ್ ವೈಸ್ ಓವರ್ಲ್ಯಾಪ್, p ಆರ್ಬಿಟಲ್ ಎರಡದ್ದು ಆಗುತ್ತೆ. Other elements of the group form only two types of oxides, E2O3 and E2O5. ಅಂದ್ರೆ E2O3, E2O5. E ಅಂದ್ರೆ ಇವು ಎಲ್ಲ ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಅಂದ್ರೆ ನೈಟ್ರೋಜನ್ ಬಿಟ್ಟು ಉಳ್ಕಿದ್ದು. E2O3, E2O5 ಅಂದರೆ ಜನರಲಿ ಇದೆಲ್ಲ ಬದಲಿ E ಅಂದ್ರೆ ಅವರು E2O3 ಅಂದರೆ ಹಿಂಗೆ. ಫಾರ್ ಎಕ್ಸಾಂಪಲ್ P2O3, E2O5 ಅಂದ್ರೆ P2O5 ಅಥವಾ ಹಿಂಗೆ Bi2O3, Bi2O5 ಹಿಂಗೆ ಫಾರ್ಮ್ ಮಾಡ್ತಾವು ಅಂತ ಹೇಳಕತ್ತಾರ. ಇನ್ ದೇರ್ +3 and +5 ಆಕ್ಸಿಡೇಷನ್ ಸ್ಟೇಟ್ಸ್ ರೆಸ್ಪೆಕ್ಟಿವ್ಲಿ. ಅಂದರೆ E2O3 ತೋರ್ಸಕತ್ತೈತೆ ಅಂದ್ರೆ +3, E2O5 ಟೈಪ್ ಆಗಿತ್ತು ಅಂದ್ರೆ +5 ತೋರಿಸ್ತಿರ್ತೈತೆ. ಯಾವ ಎಲಿಮೆಂಟ್ ಯಾವುದು? ಫಾಸ್ಫರಸ್, ನೈಟ್ರೋಜನ್ ಅಂದ್ಬಿಟ್ಟು ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್. ಓಕೆ, ಬಿಸ್ಮತ್ ಬಗ್ಗೆ ಹೇಳಿಲ್ಲ, ಇವ್ರು 3 ಬಗ್ಗೆ ಅಷ್ಟೇ ಹೇಳ್ಯಾರ ಅವ್ರು. ಫಾಸ್ಫರಸ್ E= ಕೊಟ್ಟಾರ ನೋಡ್ರಿ, ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ. ಬಿಸ್ಮತ್ ಫಾರ್ಮ್ಸ್ ಓನ್ಲಿ ಟ್ರೈ ಆಕ್ಸೈಡ್ Bi2O3, Bi2O5 ಮಾಡಂಗಿಲ್ಲ. Bi2O5 ಯಾಕೆ ಮಾಡಂಗಿಲ್ಲ ನೀವೇ ವಿಚಾರ ಮಾಡಿರಿ. Bi2O3 ಅಷ್ಟೇ ಯಾಕೆ, Bi2O5 ಯಾಕಿಲ್ಲ? ಇನ್ನರ್ಟ್ ಪೇರ್ ಎಫೆಕ್ಟ್ ಕೆಳಗೆ ಹೋದಂಗೆ the tendency to show +5 oxidation state decreases. So bismuth cannot show +5 oxidation state. ಏನು ಮಾತಾಡತ್ತೆ ನೀವು ಅಂತ ವಿಚಾರ ಯಾರು ಮಾಡ್ತಿರ್ತಾರೆ ಈಗ ಅಂದರೆ ಡೈರೆಕ್ಟ್ ಈ ವಿಡಿಯೋ ನೋಡೋರು, ಇದ್ರ ಹಿಂದಿಂದ ಇನ್ನರ್ಟ್ ಪೇರ್ ಎಫೆಕ್ಟ್ ಎಕ್ಸ್ಪ್ಲೇನ್ ನೋಡಲಾರ್ದಿದ್ದು ನೋಡೋರು ಇನ್ನೊಂದು ಆತನಲ್ಲಿ ಅಂತ ಅನ್ಸುತ್ತೆ.
ಅದನ್ನು ನೋಡಿರಿ, ಕರೆಕ್ಟಾಗಿ ಫಾಲೋ ಮಾಡಿರಿ. ಅದೊಂದು ರಿಕ್ವೆಸ್ಟ್ ನಿಮ್ಗೆ. ನಾವು ವೀಡಿಯೋ ಹಾಕ್ಕೊಂತ ಹೊಂಟೀವಿ, ವ್ಯೂಸ್ ಆಗಾಕತ್ತಾವು, ವ್ಯೂ ಡ್ಯೂರೇಷನ್ನು ಬರಾಕತ್ತೈತಿ, ಬಟ್ ಐ ಆಮ್ ನಾಟ್ ಶ್ಯೂರ್ ಎವ್ರಿ ಒನ್ ಈಸ್ ವಾಚಿಂಗ್. ಓಕೆ, ನಮ್ಮ ಕಡೆಯಿಂದ ನಾವು ಮಾಡ್ಬೋದು, ಎಷ್ಟಾಗುತ್ತೆ ಅಷ್ಟು. ಸಿನ್ಸಿಯರ್ ಇದ್ದವ್ರು ನೋಡ್ತಿರ್ತಾರೆ, ಒಂದಿಷ್ಟು ಮಂದಿ ಆಮೇಲೆ ನೋಡಿದ್ರೆ ಆಯ್ತು. ದಿಸ್ ಇಸ್ ಅ ಟೈಮ್ ಆಫ್ ಅನ್ಸರ್ಟನಿಟಿ. ಯಾರಿಗೂ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ, ನಿಮ್ಮ ಎಕ್ಸಾಮ್ಸ್ ಯಾವಾಗಿರ್ತಾವೆ, ಈ ಟರ್ಮ್ ಎಷ್ಟು ಎಕ್ಸ್ಟೆಂಡ್ ಆಗ್ಬೋದು ಅಥವಾ ಎಕ್ಸ್ಟೆಂಡ್ ಆಗಲಿಕ್ಕಿಲ್ಲ, ಏನೂ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಕೆಲಸ ಸ್ವಲ್ಪ ಕರೆಕ್ಟಾಗಿ ಮಾಡಬೇಕಲ್ಲ. ಓಕೆ, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್ ಆರ್ ಅಸಿಡಿಕ್ ಇನ್ ನೇಚರ್. Those of arsenic and antimony are amphoteric, and bismuth oxide is basic in nature. ಈ ನೈಟ್ರೋಜನದ ಆಕ್ಸೈಡ್ಸು ಮತ್ತು ಫಾಸ್ಫರಸ್ದ ಆಕ್ಸೈಡ್ಸು ಅಸಿಡಿಕ್ ಇನ್ ನೇಚರ್. ಆಮೇಲೆ ಮತ್ತೇನು, ಅರ್ಸೆನಿಕ್ ಮತ್ತು ಆ್ಯಂಟಿಮನಿ ಆಂಫೋಟರಿಕ್ ಇನ್ ನೇಚರ್. ಅಂದರೆ ಇದ್ರ ಆಕ್ಸೈಡ್ಸು, ಅರ್ಸೆನಿಕ್ ಆ್ಯಂಟಿಮನಿ ಇಲ್ಲ, ಅರ್ಸಮನಿದ ಆಕ್ಸೈಡ್ಸ್, ಅರ್ಸೆನಿಕ್ದ ಆಕ್ಸೈಡ್ಸ್, ಆ್ಯಂಟಿಮನಿದ ಆಕ್ಸೈಡ್ಸು, ದೇ ಆರ್ ಆಂಫೋಟರಿಕ್ ಇನ್ ನೇಚರ್. ಆಂಫೋಟರಿಕ್ ಇನ್ ನೇಚರ್ ಅಂದರೆ ಏನು? ದೇ ಹ್ಯಾವ್ ಬೋತ್ ಅಸಿಡಿಕ್ ಕ್ಯಾರೆಕ್ಟರ್ ಆ್ಯಂಡ್ ಬೇಸಿಕ್ ಕ್ಯಾರೆಕ್ಟರ್. ಬಿಸ್ಮತ್ ಆಕ್ಸೈಡ್ ಅಂದರೆ ಇದು Bi2O3. ಇದು ಇಟ್ ಈಸ್ ವಾಟ್ ಬೇಸಿಕ್ ಇನ್ ನೇಚರ್. ಎದಕ್ಕೆ? ನೈಟ್ರೋಜನದ ಆಕ್ಸೈಡ್ಸ್, ಫಾಸ್ಫರಸ್ದ ಆಕ್ಸೈಡ್ಸ್ ಅಸಿಡಿಕ್ ಇನ್ ನೇಚರ್. ನೈಟ್ರೋಜನ್, ಫಾಸ್ಫರಸ್ acidic in nature. Arsenic, antimony, either oxides amphoteric in nature. Bismuth oxide is basic in nature. ಇದಕ್ಕೆ ಹಿಂಗೆ ಅಂದರೆ ಸೆಂಟ್ರಲ್ ಆಟಮ್ ಇದ್ರ ಈಗ ನಾ ಫಾರ್ ಎಕ್ಸಾಂಪಲ್ N2O5 ಅಂದೆ ಅಂದರೆ ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್, ಎರಡರದು ಅದ್ರಾಗ. ಅಥವಾ NO2 ತೊಗೊಳ್ರಿ, ಸುಮ್ಮನೆ NO2 ಒಳಗೆ ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್. PO2 ಒಳಗೆ ಸೆಂಟ್ರಲ್ ಆಟಮ್ ಯಾವುದು? ಫಾಸ್ಫರಸ್. ಈ ಸೆಂಟ್ರಲ್ ಆಟಮದ ಸೈಜ್ ಜಾಸ್ತಿ ಆಕೊಂತ ಹೋಗುತ್ತೆ. ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್, ಸೈಜ್ ಇನ್ಕ್ರೀಸಸ್. ನೈಟ್ರೋಜನ್, ಫಾಸ್ಫರಸ್, ಅರ್ಸೆನಿಕ್ ಹಿಂಗೆ ಕೆಳಗೆ ಬಂದಂಗೆ ಸೈಜ್ ಜಾಸ್ತಿ ಆಕೊಂತ ಹೋಗುತ್ತೆ. ನೈಟ್ರೋಜನದ್ದು, ಫಾಸ್ಫರಸ್ದು, ಅರ್ಸೆನಿಕ್ ಸೈಜ್ ಜಾಸ್ತಿ ಆಕೊಂತ ಹೋಗುತ್ತೆ. ಆ್ಯಸ್ ದ ಸೆಂಟ್ರಲ್ ಆಟಮದ ಸೈಜ್ ಜಾಸ್ತಿ, ಸೆಂಟ್ರಲ್ ಆಟಮ್ ಯಾಕೆ ಅನ್ನಕತ್ತಂದ್ರೆ ಅದ್ರ ಜೋಡಿ ಆಕ್ಸಿಜನ್ ಇರ್ತಾವಲ್ಲ, ಸೊ ಸೈಜ್ ಜಾಸ್ತಿ ಆಕೊಂತ ಹೋದಂಗೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್. ಆ್ಯಸ್ ಸೈಜ್ ಇನ್ಕ್ರೀಸಸ್, ವಿ ನೋ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಆ್ಯಂಡ್ ಸಮಥಿಂಗ್ ವಿಚ್ ಲೂಸಸ್ ಎಲೆಕ್ಟ್ರಾನ್ಸ್, ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಇಸ್ ಅ ಬೇಸ್. ಸೊ ಕೆಳಗೆ ಹೋದಂಗೆ ಸೈಜ್ ಜಾಸ್ತಿ ಆಕೊಂತ ಹೋಗುತ್ತೆ ಸೆಂಟ್ರಲ್ ಆಟಮದ್ದು. ಸೊ ಇಟ್ ವಿಲ್ ಈಸಿಲಿ ಡೊನೇಟ್ ಎಲೆಕ್ಟ್ರಾನ್, ಈಸಿಲಿ ಲೂಸ್ ಎಲೆಕ್ಟ್ರಾನ್. ಕೆಳಗೆ ಹೋದಂಗೆ ಆಕ್ಸೈಡ್ಸ್ದು ನೇಚರ್ ಬೇಸಿಕ್ ಹಾಕ್ಕೊಂತ ಹೋಗುತ್ತೆ. ಸೊ ಫುಲ್ ಕೆಳಗೆ ಹೋದಾಗ ಹೈಯೆಸ್ಟ್ ಬೇಸಿಕ್. ಸೊ ಬಿಸ್ಮತ್ ಆಕ್ಸೈಡ್ ಫುಲ್ ಬೇಸಿಕ್ ಇರ್ತೈತಿ. ನೈಟ್ರೋಜನ್, ಫಾಸ್ಫರಸ್ ಅಸಿಡಿಕ್ ಇರ್ತಾವೆ. ಈ ಆರ್ಸೆನಿಕ್, ಆ್ಯಂಟಿಮನಿ ಏನು ನಡು ಅದಾವಲ್ಲ ಅವು ಆಂಫೋಟರಿಕ್ ಇರ್ತಾವೆ. ಅಂದ್ರೆ ಆಸಿಡಿಕ್ ಕ್ಯಾರೆಕ್ಟರು ಇರುತ್ತೆ, ಬೇಸಿಕ್ ಕ್ಯಾರೆಕ್ಟರು ಇರುತ್ತೆ, ಎರಡೂ ಕ್ಯಾರೆಕ್ಟರ್ ಇರ್ತಾವೆ. Okay, this is reactivity towards oxygen. Next, page number 38, reactivity towards halogens. ಸ್ವಲ್ಪ ಸಡನ್ಲಿ ಧ್ವನಿ ಯಾಕೆ ಜಾಸ್ತಿ ಮಾಡಿದೆ ಅಂದರೆ ನಾನು ಕೆಳಗೆ ಇನ್ನೂ ಮಾತಾಡಕತ್ತಾರೆ ನಮ್ಮ ಮನೆಗೆ, ಅದು ಇಲ್ಲಿ ಕೇಳಿಸ್ಬಾರ್ದು, ನನ್ನ ಧ್ವನಿ ಅಷ್ಟೇ ಕೇಳಿಸ್ಲಿ ಅಂತ. ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್, ಎಲಿಮೆಂಟ್ಸ್ ಆಫ್ ಅಂದ್ರೆ ಏನು? ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್ ಅಂದ್ರೆ ಏನು? ರಿಯಾಕ್ಟಿವಿಟಿ ಆಫ್ 15th ಗ್ರೂಪ್ ಎಲಿಮೆಂಟ್ಸ್ ಟುವರ್ಡ್ಸ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಅಂದರೆ ಯಾವುದು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್ ಯಾಕೆ ಇಲ್ಲಿ ಬರಲಿಲ್ಲ ಅಂದರೆ ಅದು ಸ್ವಲ್ಪ ರೇಡಿಯೋ ಆ್ಯಕ್ಟಿವ್ ಇರುತ್ತೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಂಥ. ಇವು ಜನರಲಿ ಹ್ಯಾಲೋಜನ್ಸ್ ಅಂದರೆ ಇವ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಈ 15 ಗ್ರೂಪ್ ಎಲಿಮೆಂಟ್ಸ್ ಈ ಹ್ಯಾಲೋಜನ್ಸ್ ಜೋಡಿ ಹೆಂಗೆ ರಿಯಾಕ್ಟ್ ಆಗ್ತಾವೆ ಅನ್ನೋದನ್ನು ಹೇಳ್ತಾರೆ ಇದ್ರೊಳಗೆ, ಈ ಟಾಪಿಕ್ ಒಳಗೆ. ಸೊ ಎಲಿಮೆಂಟ್ಸ್ ಆಫ್ ಗ್ರೂಪ್ 15 ಎಲಿಮೆಂಟ್ಸ್ ಫಾರ್ಮ್ ಟ್ರೈ ಹಲೈಟ್ಸ್ ಆ್ಯಂಡ್ ಪೆಂಟಾಹಲೈಟ್ಸ್ ಎಕ್ಸೆಪ್ಟ್ ನೈಟ್ರೋಜನ್. ಓಕೆ, ಫಾರ್ಮ್ ಎಲಿಮೆಂಟ್ಸ್ ಆಫ್ ಗ್ರೂಪ್ 15 ಅಂದರೆ ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡು ಫಾಸ್ಫರಸ್ ಫಾರ್ಮ್ ಟ್ರೈ ಹಲೈಟ್ಸ್ ಆ್ಯಂಡ್ ಪೆಂಟಾಹಲೈಟ್ಸ್. ಅಂದರೆ ಟ್ರೈ ಹಲೈಟ್ಸ್ ಅಂದರೆ ಹಲೈಡ್ ಒಳಗೆ ಯಾವ್ದು ಒಂದು ತೊಗೊಂಡು, ಹ್ಯಾಲೋಜನ್ಸ್ ಒಳಗೆ ಯಾವ್ದು ಒಂದು ತೊಗೊಂಡು, ಕ್ಲೋರಿನ್ ತೊಗೊಂಡು. ಸೊ PCl3 ಇದು ಟ್ರೈ ಹಲೈಡ್, PCl5 ಇದು ಪೆಂಟಾಹಲೈಡ್. ಹಿಂಗೆ AsCl3, AsCl5 ಹಿಂಗೆ. ನೈಟ್ರೋಜನ್ ಮುಂದೆ ನೋಡಿರಿ, ನೈಟ್ರೋಜನ್ ಫಾರ್ಮ್ಸ್ ಓನ್ಲಿ ಟ್ರೈ ಹಲೈಟ್ಸ್ ಅಂದರೆ NCl3, ಓನ್ಲಿ ಟ್ರೈ ಹಲೈಟ್ಸ್ NCl3. NCl5 ಅದು ಮಾಡೋಂಗಿಲ್ಲ. ಎದಕ್ಕೆ ಅದು NCl5 ಮಾಡೋಂಗಿಲ್ಲ? ಅದು ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ನಿಮ್ಗೆ ಪಟ ಗೊತ್ತೇ ಇರುತ್ತೆ ಅಂದ್ರೆ ಹೇಳ್ತೀನಿ. 1s2, 2s2, 2p3. ಸೊ ಇದು ಔಟರ್ ಮೋಸ್ಟ್ ಶೆಲ್ ನಾವು ತೊಗೊಂಡ್ರೆ 2s, 2p. 2s ಒಳಗೆ 2 ಅದಾವು, 2p ಒಳಗೆ ಎಷ್ಟು ಅದಾವೆ? 3 ಅದಾವೆ.
ಸೊ ಇನ್ನು 3 ಇಲ್ಲೊಂದು ಬರ್ಬೋದು, ಇಲ್ಲೊಂದು ಬರ್ಬೋದು, ಇಲ್ಲೊಂದು ಬರ್ಬೋದು. ಸೊ NCl3 ಆಗ್ಬೋದು, 5 ಆಗಂಗಿಲ್ಲ, 3 ಅಷ್ಟೇ, 3ಕ್ಕೆ ಜಾಗ ಐತಿ. ಕೋಆರ್ಡಿನೇಟ್ ಕೋಲೆಂಟ್ ಬಾಂಡ್ ಮಾಡಿ ಕೋಲೆನ್ಸಿ ಭಾಳ ಅಂದ್ರೆ 4 ತೋರಿಸ್ಬೋದು. ಹೋದ ವಿಡಿಯೋ ಕೋಲೆನ್ಸಿ ಬಗ್ಗೆ ಮಾತಾಡಿನ 4 ತೋರಿಸ್ಬೋದು, ಬಟ್ 5 ಆಗಂಗಿಲ್ಲ. ಬಿಕಾಸ್ ಇಲ್ಲೇ MTD ಆರ್ಬಿಟಲ್ಸ್ ಇಲ್ಲ ನೈಟ್ರೋಜನ್ ಕಡೆ, MTD ಆರ್ಬಿಟಲ್ಸ್ ಇಲ್ಲ, ಇದು ಇಲ್ಲ, ಇದಿಲ್ಲ ಅಂದರೆ ಇಷ್ಟ ಜಾಗ ಇದೆ ನೈಟ್ರೋಜನ್ ಕಡೆ, ಇಷ್ಟ ಜಾಗ. ಸೊ 3 ಅಷ್ಟೇ, NCl3 ಅಷ್ಟೇ, NCl5 ಆಗಂಗಿಲ್ಲ. ಓಕೆ, nitrogen forms only trihalides because it can't form pentahalides because it does not have vacant d orbitals. ಖಾಲಿ d orbitals ಕಡೆ ಇಲ್ಲ. Among them nitrogen fluoride alone is stable. ಅಂದರೆ NF3 NCl3 ಕಂಪೇರ್ ಮಾಡೋಣ ನಾವು. ನೈಟ್ರೋಜನ್ ಫ್ಲೋರೈಡ್ ಅಷ್ಟೇ, NCl3 ಮಾಡ್ಬೋದು, ಬಟ್ ಇದು ಸ್ಟೇಬಲ್ ಇರುತ್ತೆ, ಇದು ಸ್ಟೇಬಲ್ ಇಲ್ಲ. ಯಾಕಂದ್ರೆ ನೈಟ್ರೋಜನ್ನ ಅಟೋಮಿಕ್ ನಂಬರ್ 8, ಫ್ಲೋರಿನ್ ಅಟೋಮಿಕ್ ನಂಬರ್ 9. ಸೊ ಬಾಜು. ಸೊ ನೈಟ್ರೋಜನ್ ಏನು ಸೈಜ್ ಇರುತ್ತೆ, ಫ್ಲೋರಿನು ಅಷ್ಟು ಹೆಚ್ಚು ಕಮ್ಮಿ ಅಷ್ಟೇ ಸೈಜ್ ಇರುತ್ತೆ. ಈಗ ನೈಟ್ರೋಜನ್ ಎಷ್ಟು ಸೈಜ್ ಇರುತ್ತೆ, ಕ್ಲೋರಿನ್ ಕೆಳಗೈತೆ. ಸೊ ಕ್ಲೋರಿನ್ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ, ಹಾಗೆ ಹೇಳ್ತೀನಿ, ಇಷ್ಟು ಡಿಫ್ರೆನ್ಸ್ ಇರೋಂಗಿಲ್ಲ, ಸ್ವಲ್ಪ ದೊಡ್ಡದಿರುತ್ತೆ. ಸೊ ಇಲ್ಲಿ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಆಗುತ್ತೆ, ಅದಕ್ಕೆ ಇದು ಸ್ಟೇಬಲ್ ಇರುತ್ತೆ. ಇಲ್ಲಿ ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಆಗಂಗಿಲ್ಲ. ಸೊ ಇದು ಅಷ್ಟು ಸ್ಟೇಬಲ್ ಇರೋಂಗಿಲ್ಲ. ಆರ್ ಯು ಗೆಟ್ಟಿಂಗ್ ಮೀ? ಇದು 8, ಇದು 9, ಸೈಜ್ ಆಲ್ಮೋಸ್ಟ್ ಸೇಮು. ಸೊ ಎಫೆಕ್ಟಿವ್ ಓವರ್ಲ್ಯಾಪ್, ಸೊ ಜಾಸ್ತಿ ಸ್ಟೇಬಲ್. ಇದ್ರ ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಆತ. ಸೊ NCl3ನ ಇಷ್ಟು ಡಿಫ್ರೆನ್ಸ್ ಐತೆ ಅಂದರೆ NBr3 ತೊಗೊಂಡೆ ಅಂದರೆ ನಾನು ನೈಟ್ರೋಜನ್ ಸೈಜ್ BR ದೊಡ್ಡದಾಗುತ್ತೆ, ಓವರ್ಲ್ಯಾಪಿಂಗ್ ಒಟ್ಟು ಆಗಂಗಿಲ್ಲ. ಸೊ ಇದಂತೂ ಸ್ಟೇಬಲ್ ಇರೋಂಗಿಲ್ಲ. ಸೊ NF3 ಈಸ್ ಮೋಸ್ಟ್ ಸ್ಟೇಬಲ್. ಓಕೆ, ನೈಟ್ರೋಜನ್ ಡಸ್ ನಾಟ್ ಫಾರ್ಮ್ ಪೆಂಟಾಹಲೈಡ್ಸ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್. ನಾವು ಆಲ್ರೆಡಿ ಅದನ್ನ ಹೇಳೀನಿ. ಓಕೆ, ನೆಕ್ಸ್ಟ್ ಅಲ್ಲಿ ಇನ್ನೂ ಹಿಂಗೆ ಕೈ ಮಾಡಿಕೊಟ್ಟಾರೆ ನೋಡಿರಿ. Trihalides of other elements except nitrogen act as Lewis acids. Trihalides of other elements except nitrogen ಅಂದ್ರೆ PCl3, NCl3 NF3 ಅಲ್ಲ, ಇವು ಅಲ್ಲ, PCl3 ತೊಗೊಂಡು ಇದೇನಾಗುತ್ತೆ ಅಂತ ಆ್ಯಕ್ಟ್ಸ್ ಆಸ್ ಲಿವಿಸ್ ಆ್ಯಸಿಡ್ ಅಂತ. ಇದು ಯಾಕೆ ಆ್ಯಕ್ಟ್ಸ್ ಆಸ್ ಲಿವಿಸ್ ಆ್ಯಸಿಡ್? Hydrides of 15 group elements act as Lewis bases because NH3 hydrides ಬಗ್ಗೆ ಮಾತಾಡ್ತೀನಿ. ಅದು ನೈಟ್ರೋಜನ್ ಹ್ಯಾಸ್ 5 valence electrons. ನೈಟ್ರೋಜನ್ ಹ್ಯಾಸ್ 5 valence electrons, 3 ಹೈಡ್ರೋಜನ್ ಜೊತೆ ಬಾಂಡ್ ಮಾಡ್ಕೊಂಡಿರ್ತೈತಿ, ಒಂದು ಲೋನ್ ಪೇರ್ ಉಳಿದಿರುತ್ತೆ ಅಂದರೆ ಯು ಕ್ಯಾನ್ ಡೊನೇಟ್. ಸೊ ಲಿವಿಸ್ ಸ್ಪೇಸ್. ಈ ಹಲೈಡ್ಸ್ ಏನಂತಾರಲ್ಲ, ಫಾರ್ ಎಕ್ಸಾಂಪಲ್ ಈ PCl3, ಇದು ಈ PCl3 ಕ್ಯಾನ್ ಆ್ಯಕ್ಟ್ ಆಸ್ ಲಿವಿಸ್ ಆ್ಯಸಿಡ್ ಅಂತ. ಲಿವಿಸ್ ಆ್ಯಸಿಡ್ ಅಂದರೆ ಸಮಥಿಂಗ್ ವಿಚ್ ಗೇನ್ಸ್ ಎಲೆಕ್ಟ್ರಾನ್ಸ್. ಗೇನ್ ಮಾಡೋಕ್ಕೆ ಜಾಗ ಎಲ್ಲೈತಿ ಅಂದರೆ ಜಾಗ ಐತಿ, ಅದಕ್ಕೆ ತೋರಿಸ್ತೀನಿ ನಿಮಗಿಲ್ಲ. ಈ PCl3 ಬಗ್ಗೆ ಮಾತಾಡೋಣ. PCl3 ಅಂದರೆ ಸೆಂಟ್ರಲ್ ಆಟಮ್ ಯಾವುದು? ಫಾಸ್ಫರಸ್. PCl3 ಅಂದರೆ ಹಿಂಗೆ ಸೆಂಟ್ರಲ್ ಆಟಮ್ ಯಾವುದು? ಫಾಸ್ಫರಸ್. ಈ ಸೆಂಟ್ರಲ್ ಆಟಮ್ದು ಔಟರ್ ಮೋಸ್ಟ್ ಕಾನ್ಫಿಗ್ರೇಷನ್ ಏನು? 3s2 3p3. ಸೊ ಇದು 3s2, ಇದು 3s2, ಇದು 3p3. ಸೊ ಇಲ್ಲೇ PCl3 ಅದು. ಸೊ ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಇಲ್ಲೊಂದು ಬಂತು. ಸೊ ಈ CLಯಿಂದ ಒಂದು, ಇಲ್ಲೊಂದು ಈ CLಯಿಂದ ಇಲ್ಲೇ, ಈ CLಯಿಂದ ಇಲ್ಲೇ, ಈ CLಯಿಂದ ಇಲ್ಲಿ ಬಂತು. ಸೊ ಇದು PCl3 ಅದು. ಇಲ್ಲೇ 3D ಖಾಲಿ ಐತಿ. 1 2 3 4 5 1 2 3 4 5. ಹಾಂ, ಸೊ 3D ಖಾಲಿ ಐತಿ. ಸೊ ಇಲ್ಲೇ ಖಾಲಿ ಐತೆ ಅಂದ್ರೆ ಗೇನ್ ಮಾಡ್ಕೋಬೋದು, ಖಾಲಿ ಐತೆ ಅಂದ್ರೆ ಕೂಡ್ಬೋದು. ಈಗ ಯಾವುದೋ ಪಾರ್ಕಿಗೆ ಹೋಗಿರಿ ಅಂದ್ರೆ ಅಲ್ಲೊಂದು ಬೆಂಚ್ ಖಾಲಿ ಐತೆ ಅಂದ್ರೆ ನೀವು ಅಲ್ಲಿ ಕೂಡ್ಬೋದು. ಸೊ ಹಂಗೆ ಇಲ್ಲೇ ಖಾಲಿ ಜಾಗ ಐತೆ ಅಂದರೆ ಅದು ಎಲೆಕ್ಟ್ರಾನ್ಸನ್ನು ಏನು ಮಾಡ್ಬೋದು? ಗೇನ್ ಮಾಡ್ಬೋದು ಅಂದರೆ ಇಟ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ಸ್ ಅಂದರೆ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಲಿವಿಸ್ ಆ್ಯಸಿಡ್. ಸಮಥಿಂಗ್ ವಿಚ್ ಗೇನ್ಸ್ ಎಲೆಕ್ಟ್ರಾನ್ಸ್ ಈಸ್ ಲಿವಿಸ್ ಆ್ಯಸಿಡ್. ಓಕೆ, ಟ್ರೈಹಲೈಡ್ಸ್ ಆಫ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ನೈಟ್ರೋಜನ್ ಅಂದರೆ ನೈಟ್ರೋಜನ್ ಕಡೆ MTD ಆರ್ಬಿಟಲ್ಸ್ ಇಲ್ಲ, ಅದಕ್ಕೆ ಅದು ಆಗಂಗಿಲ್ಲ. ಆ್ಯಕ್ಟ್ ಆಸ್ ಲಿವಿಸ್ ಆ್ಯಸಿಡ್ಸ್ ಆಸ್ ಎಕ್ಸೆಪ್ಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಇನ್ ದೆಮ್. ಅದನ್ನ ಹೇಳಿತು. Bismuth forms only trihalides and not pentahalides due to inert pair effect because bismuth +5 oxidation state ತೋರ್ಸೋಕ್ಕಾಗಲ್ಲ. As we move down the group, tendency to show +5 oxidation state decreases because of inert pair effect. Last ಅಂದರೆ ನೆಕ್ಸ್ಟ್ ಈ ವಿಡಿಯೋ ಒಳಗಿನ ನೆಕ್ಸ್ಟ್ reactivity towards metals. Elements of group 15 form a binary compounds with metals with an oxidation state of -3. ಈ 15 group elements ಮೆಟಲ್ಸ್ ಜೋಡಿ ರಿಯಾಕ್ಟ್ ಆದಾಗ
ಓಕೆ ಮೆಟಲ್ ಸ್ಟಡಿ ರಿಯಾಕ್ಟ್ ಆದಾಗ -3 ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾವೆ. ಮೈನಸ್ ತೋರಿಸಬೇಕು, ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸಬೇಕು. ಯಾಕಂದರೆ ಈ 15 ಗ್ರೂಪ್ ಎಲಿಮೆಂಟ್ಸ್ ಎದ್ದು ರಿಯಾಕ್ಟ್ ಆಗುತ್ತಾವೆ? ಮೆಟಲ್ಸ್ ಜೋಡಿ. ಮೆಟಲ್ಸ್ ಜನರಲಿ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್. ಮೆಟಲ್ಸ್ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ಸೊ ಒಂದು ಯಾವುದೋ ಕಂಪೌಂಡ್ನಾಗ ಮೆಟಲ್ಸ್ ಆಲ್ರೆಡಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸತ್ತಂದ್ರೆ ಈ 15 ಗ್ರೂಪ್ ಎಲಿಮೆಂಟ್ಸ್ ಏನು ತೋರಿಸ್ಬೇಕು? ನೆಗೆಟಿವ್ ತೋರಿಸಬೇಕು. ಇದು ಏನು ಟಾಪಿಕ್? ರಿಯಾಕ್ಷನ್ ಆಫ್ 15 ಗ್ರೂಪ್ ಎಲಿಮೆಂಟ್ಸ್ ವಿತ್ ಮೆಟಲ್ಸ್. ಸೊ ಇವೆರಡು ರಿಯಾಕ್ಟ್ ಆಗ್ಯಾವ, 15 ಗ್ರೂಪ್ ಎಲಿಮೆಂಟ್ಸ್ ಮತ್ತು ಮೆಟಲ್ಸ್ ರಿಯಾಕ್ಟ್ ಆಗ್ಯಾವ ಅಂದ್ರೆ ಮೆಟಲ್ಸ್ ವಿಲ್ ಆಬ್ವಿಯಸ್ಲಿ ಶೋ positive oxidation state. So these 15 group elements will have to show negative oxidation state of -3. I'll ಹೇಳರ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನಾನು ಅಲ್ಲಿದ್ದಿದ್ದು CA3N2 CA3N2 ಕ್ಯಾಲ್ಸಿಯಂ ನೈಟ್ರೈಡ್ ಅಲ್ಲಿ ಹೆಸರು ಕೊಟ್ಟಾರ ನೋಡಿರಿ, ಪೇಜ್ ನಂಬರ್ ಎಷ್ಟಿದೆ 38 ಒಳಗೆ. CA3N2 ಕ್ಯಾಲ್ಸಿಯಂ ನೈಟ್ರೈಡ್. ಸೊ ಇಲ್ಲಿ ನಾನು ಹೇಳ್ಬಿಡ್ತೀನಿ, ಕ್ಯಾಲ್ಸಿಯಮ್ ನಿಮ್ಗೆ ಗೊತ್ತೈತಿ +2 ಆಕ್ಸಿಡೇಷನ್ ಸ್ಟೇಟ್. ಸೊ ನೈಟ್ರೋಜನ್ -3. ಸೊ ಅದಕ್ಕೆ ಅದಕ್ಕೆ ಏನೈತಿ, ಈ 3 ಇಲ್ಲಿ ಬಂತು, CA3 ಆಯ್ತು, ಈ 3 ಇಲ್ಲಿ ಹೋಯ್ತು, ಈ 2 ಇಲ್ಲಿ ಬಂತು, ಇದು N2 ಆಯ್ತು. ಸೊ CA3N2 ಕ್ಯಾಲ್ಸಿಯಂ ನೈಟ್ರೈಡ್. ಹಂಗೆ ಮೆಟಲ್ಸ್ ಜೋಡಿ ಯಾವ ಮೆಟಲ್ಸ್ ನೋಡಿರಿ, ಕ್ಯಾಲ್ಸಿಯಂ ಅಲ್ಲಿ ನೋಡಿರಿ ನೀವು, ಸೋಡಿಯಂ, ಜಿಂಕ್, ಮ್ಯಾಗ್ನೀಷಿಯಮ್ ಎಲ್ಲ ಜೋಡಿ 15 ಗ್ರೂಪ್ ಎಲಿಮೆಂಟ್ಸ್ ಬೇರೆ ಬೇರೆ ಕಂಪೌಂಡ್ಸ್ ತೋರಿಸ್ಯಾರ. ಈ 15 ಗ್ರೂಪ್ ಎಲಿಮೆಂಟ್ಸ್ ಮೆಟಲ್ಸ್ ಜೋಡಿ -3 ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾವೆ. ಮೈನಸ್ ತೋರಿಸಬೇಕು ಯಾಕಂದ್ರೆ ಮೆಟಲ್ಸ್ ವಿಲ್ ಶೋ ಪಾಸಿಟಿವ್ ಬಿಕಾಸ್ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್. Okay, so in the video we discussed reactivity of 15 group elements with towards oxygen, towards halogens and towards metals. I hope you have understood very clearly. Thank you.